ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಹತ್ರ ಮೀನ ರಾಶಿಯವರ 2025 ಹೇಗಿರುತ್ತೆ ಅಂತ ಕಂಪ್ಲೀಟ್ ಆಗಿ ಹೇಳ್ತಾ ಹೋಗ್ತೀನಿ. ಈ ವಿಡಿಯೋ ನಿಮಗೆ ಡೆಡಿಕೇಟ್ ಆಗಿರೋದು. ಕಂಪ್ಲೀಟ್ ಆಗಿ ಇದ್ರ ಬಗ್ಗೆನೇ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಅಕಾರ್ಡಿಂಗ್ ಟು ಟ್ಯಾರೋ, ಮೀನ ರಾಶಿ ಪೈಸಿಯನ್ ಟ್ಯಾರೋ ಮುಖಾಂತರವಾಗಿ ನೋಡಕ್ ಹೋದ್ರೆ ದ ಮೂನ್ ಕಾರ್ಡ್ ಆಗಿದೆ. ಓಕೆ, ಟ್ಯಾರೋ ಮುಖಾಂತರವಾಗಿ ಟ್ಯಾರೋವಿನ ಸಂಕೇತ ಪೈಸಿಸ್ ಮೀನ ರಾಶಿ. ಓಕೆ, ಮೂನ್ ಕಾರ್ಡ್ ಆಗಿದೆ. ಸೊ ಇದ್ರ ಬಗ್ಗೆ ಅಂದ್ರೆ ಈ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಏನಿದೆ, ನಿಮ್ಮ ರಾಶಿಯ ಆಟಿಟ್ಯೂಡ್ ಹೇಗಿದೆ, ಪರ್ಸನಾಲಿಟಿ ಹೇಗಿದೆ, ಕೆಲವು ವಿಷಯಗಳು ಏನನ್ನ ನೀವು ಬದಲಾಯಿಸ್ಕೋಬೇಕು ಅದನ್ನೆಲ್ಲ ನಾನು ನಿಮ್ಗೆ ಹೇಳ್ತಾ ಬರ್ತೀನಿ. ಸೊ ಅಕಾರ್ಡಿಂಗ್ ಟು ಟ್ಯಾರೋ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಮೀನ ರಾಶಿಯವರ ಪರ್ಸನಾಲಿಟಿ ಹೇಗಿದೆ ಅಂತ. ಸೊ ಇವ್ರನ್ನ ನಾವು ಡ್ರೀಮಿ ಪೀಪಲ್ ಅಂತ ಹೇಳ್ತೀವಿ. ತುಂಬಾನೇ ಕನಸುಗಳನ್ನ ಕಾಣ್ತಾರೆ, ಅವ್ರದೇ ಆದ ಕನಸುಗಳಲ್ಲೂ ಕೂಡ ಲಾಸ್ಟ್ ಆಗ್ಬಿಟ್ಟಿರ್ತಾರೆ ಅಂತ ಹೇಳ್ಬೋದು. ಹಾಗೂ ಕಂಪ್ಯಾಷನೇಟ್ ಪೀಪಲ್ ಅಂತ ಹೇಳ್ಬೋದು. ಬೇರೆಯವರ ನೋವನ್ನ ಅರ್ಥ ಮಾಡ್ಕೊಳ್ಳುವಂಥದ್ದು, ಬೇರೆಯವ್ರ ಕಷ್ಟಕ್ಕೆ ಸ್ಪಂದಿಸುವಂಥದ್ದು, ಹಾಗೂ ಇಮ್ಯಾಜಿನೇಷನ್ ನ ತುಂಬಾ ಚೆನ್ನಾಗಿ ಮಾಡ್ಕೊಳ್ತಾರೆ. ಆ ಒಂದು ಗ್ರಹಣೆ ಮಾಡ್ಕೊಳ್ಳುವಂಥದ್ದು ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಹಾಗೂ ವಾಟರ್ ಸೈನ್ ಆಗಿದೆ ಮೀನರಾಶಿ ಅವ್ರದ್ದು. ಇವರ ಲಕ್ಕಿ ಕಲರ್ಸ್ ಏನಾಗಿದೆ ಅಂದ್ರೆ ಲೈಟ್ ಗ್ರೀನ್ ಇಸ್ ದ ಲಕ್ಕಿ ಕಲರ್. ಗ್ರೀನ್ ಇಸ್ ದ ಲಕ್ಕಿ ಕಲರ್. ಲೈಟ್ ಗ್ರೀನ್ ನೀವು ಬಳಸಿದ್ರು ಕೂಡ ಅದು ತುಂಬಾ ಬೆಸ್ಟ್ ರಿಸಲ್ಟ್ಸ್ ಕೊಡುತ್ತೆ ನಿಮ್ಗೆ. ಹಾಗೂ ನೀವು ನಿಮ್ಮ ಫ್ಯಾಮಿಲಿಗೆ ಇಂಪಾರ್ಟೆನ್ಸ್ ಜಾಸ್ತಿ ಕೊಡ್ತೀರಾ, ಫ್ರೆಂಡ್ಸಿಗೆ ಇಂಪಾರ್ಟೆನ್ಸ್ ಕೊಡ್ತೀರಾ. ಹಾಗೂ ಹೋಮ್ಲಿ ನೇಚರ್ ಇದೆ ನಿಮ್ದು. ಮತ್ತೆ ಅಡುಗೆ ಚೆನ್ನಾಗಿ ಮಾಡ್ತೀರಾ, ಜನರನ್ನ ಚೆನ್ನಾಗಿ ನೋಡ್ಕೊಳ್ಳುವಂಥದ್ದು, ಜನರಿಗೆ ರೆಸ್ಪೆಕ್ಟ್ ಕೊಡುವಂಥದ್ದು, ಆ ಥರ ಎಲ್ಲ ನೀವು ಕೇರಿಂಗ್ ಪೀಪಲ್ ಅಂತ ಹೇಳ್ಬೋದು ನಾನು. ಹಾಗೂ ನೀವು ನಿಮ್ಮ ಇನ್ನರ್ ವಾಯ್ಸ್ನ ತುಂಬಾನೇ ಫಾಲೋ ಮಾಡ್ತೀರಾ. ಅಂದ್ರೆ ನಿಮ್ಮ ಮನ್ಸಿಗೆ ಏನ್ ಸರಿ ಅನ್ಸುತ್ತೆ ಅದನ್ನೇ ನೀವು ಮಾಡೋದು. ಬೇರೆ ಅವ್ರು ಏನೇ ಇನ್ಫ್ಲೂಯೆನ್ಸ್ ಮಾಡಿದ್ರು ಕೂಡ ನೀವು ಕೊನೆಗೆ ನೀವು ಏನ್ ಮಾಡ್ಬೇಕೋ ಅದನ್ನೇ ಮಾಡ್ತೀರಾ. ಹಾಗೂ ಸ್ಪಿರಿಚುವಲ್ ಪೀಪಲ್ ಆಗಿರ್ತೀರಾ, ದೈವದ ಬಗ್ಗೆ ತುಂಬಾ ನಂಬಿಕೆ ಇದೆ. ಹಾಗೂ ರೆಸ್ಪಾನ್ಸ್ ಚೆನ್ನಾಗಿ ಮಾಡ್ತೀರಾ, ರೆಸ್ಪಾನ್ಸಿಬಿಲಿಟಿ ತಗೊಳ್ತೀರಾ. ಮತ್ತು ನಿಮ್ಮಲ್ಲಿ ಒಂದು ವೈಲ್ಡ್ ಸೈಡ್ ಇದೆ, ಚೈಲ್ಡ್ ಸೈಡ್ ಅಂತಾನು ಹೇಳ್ತೀವಿ. ಅಂದ್ರೆ ಅದನ್ನ ಕೆಲವರು ಮಾತ್ರ ನೋಡಕ್ ಅಂದ್ರೆ ಅದನ್ನ ನೀವು ತೋರ್ಸಕ್ ಇಷ್ಟಪಡ್ತೀರಾ. ಅಂದ್ರೆ ಮಗುವಿನಂತ ಮನಸ್ಸು ಅಂತ ಹೇಳ್ತೀವಿ. ಹಾಗೂ ಒಂದೊಂದ್ಸಲ ಕ್ರೇಜಿ ಆಗಿರ್ಬೇಕು, ಅಡ್ವೆಂಚರಸ್ ಆಗಿರ್ಬೇಕು ಅಂತ ಕೂಡ ಆಸೆ ಪಡ್ತೀರಾ. ಹಾಗೂ ನಿಮ್ಮ ಲೈಫ್ನ ಸೀಕ್ರೆಟ್ ಆಗು ಇಟ್ಕೊಳಕ್ ಇಷ್ಟಪಡ್ತೀರಾ. ಅಂದ್ರೆ ಶೋ ಆಫ್ ಮಾಡುವಂಥದ್ದು ಅದೆಲ್ಲ ನೀವು ಅಷ್ಟು ಇಷ್ಟಪಡೋದಿಲ್ಲ. ಹಾಗೂ ನಿಮ್ಗೆ ಡ್ರೆಸ್ಸಿಂಗ್ ಮಾಡ್ಕೊಳ್ಳೋದು ಇಷ್ಟ, ಶಾಪಿಂಗ್ ಮಾಡೋದು ಇಷ್ಟ. ನಿಮ್ಮನ್ನ ನೀವೇ ಡ್ರೆಸ್ ಮಾಡ್ಕೊಂಡು ಬ್ಯೂಟಿಫಿಕೇಶನ್ ವಿಷಯಕ್ಕೆ ಬಂದಾಗ ನೀವು ಯು ಹ್ಯಾವ್ ದ ಬೆಸ್ಟ್ ಟೇಸ್ಟ್ ಅಂತಾನು ಹೇಳ್ತೇನೆ. ಮತ್ತು ಒಂದಷ್ಟು ವಿಷಯಗಳು ಏನ್ ಇಂಪ್ರೂವ್ ಮಾಡ್ಕೋಬೇಕು ಅಂದ್ರೆ ಒಂದೊಂದ್ಸಲ ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡಕ್ ಹೋಗಲ್ಲ, ತೀರಾ ಇಮೋಷನಲ್ ಆಗ್ಬಿಡ್ತೀರಾ. ಹಾಗೂ ಹಚ್ಕೊಂಡ್ ಬಿಡ್ತೀರಾ ಜನರನ್ನ ಈಸಿಯಾಗಿ. ಹಾಗೂ ಇದರಿಂದ ಏನಾಗುತ್ತೆ ಅಂದ್ರೆ ಅನ್ವಾಂಟೆಡ್ ಪೀಪಲ್ ನಿಮ್ ಲೈಫ್ ಬಂದ್ಬಿಡ್ತಾರೆ. ಅನ್ವಾಂಟೆಡ್ ಪೀಪಲ್ ಬಂದು ನಿಮ್ ಮನ್ಸನ್ನ ಹಾಳು ಮಾಡಿ ನೋವು ಮಾಡಿ ಹೋಗ್ಬಿಡ್ತಾರೆ. ಹಾಗೂ ಎಕ್ಸ್ಪೆಕ್ಟೇಷನ್ಸ್ ತುಂಬಾ ಇಟ್ಕೊಂಡ್ಬಿಡ್ತೀರಾ, ಬೇಗ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಳ್ತೀರಾ. ಹಾಗೂ ಇನ್ನೊಂದೇನಾಗುತ್ತೆ ಅಂದ್ರೆ ಈಸಿಯಾಗಿ ಸೆಟ್ಲ್ ಆಗೋದಿಲ್ಲ. ತೀರಾನೇ ಪರ್ಫೆಕ್ಟ್ ಹೀಗೆ ಇರ್ಬೇಕು ಅಂದ್ರೆ ನಿಮಗ್ ಬೇಕಾದಾಗೆ ಇರ್ಬೇಕು ಅಂತ ರಿಜಿಡ್ ಆಗ್ಬಿಡ್ತೀರಾ, ಫ್ಲೆಕ್ಸಿಬಲ್ ಇರೋದಿಲ್ಲ ಒಂದೊಂದ್ಸಲ. ಹಾಗೂ ನಿಮ್ಮ ಪಾರ್ಟ್ನರ್ ಜೊತೆ ಹೊಂದಾಣಿಕೆ ಮಾಡ್ಕೊಳ್ಳೋದು ನಿಮ್ಗೆ ಕಷ್ಟ ಆಗುತ್ತೆ. ನಿಮ್ಮ ಲವ್ ಲೈಫ್ ನಲ್ಲಿ ಮತ್ತು ನಿಮ್ಮ ಫ್ಯಾಮಿಲಿ ಲೈಫ್ ನಲ್ಲಿ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಪ್ರಾಬ್ಲಮ್ಸ್ ಇರುತ್ತೆ. ಯಾಕೆಂದ್ರೆ ನೀವು ನಿಮ್ದೇ ಆದ ಒಂದು ಎಕ್ಸ್ಪೆಕ್ಟೇಷನ್ ಮತ್ತು ನಿಮ್ದೇ ಆದ ಒಂದು ಕನಸಿನ ಲೋಕದಲ್ಲಿ ಇರ್ತೀರಾ. ಹಾಗಾಗ್ಲಿಲ್ಲ ಅಂದಾಗ ನಿಮ್ಗೆ ಬೇಜಾರಾಗ್ಬಿಟ್ಟು ಏನಾಗ್ತೀರಾ ಅಂದ್ರೆ ನಿಮ್ಮ ಪರ್ಸನ್ ಆಫ್ ಇಂಟ್ರೆಸ್ಟ್ ಅಂದ್ರೆ ನಿಮ್ಮ ಪಾರ್ಟ್ನರ್ ಇಂದ ದೂರ ಆಗುವಂತಹ ಒಂದು ವಿಷಯ ಬಂದ್ಬಿಡತ್ತೆ. ಹಾಗೂ ನೀವು ಎಕ್ಸ್ಪ್ರೆಸ್ ಮಾಡ್ತೀರಾ ಜನರಿಗೆ ಏನ್ ಅಂದ್ರೆ ನಿಮ್ಮನ್ನ ಪ್ರೀತಿಸುವಂತವ್ರು, ನೀವು ಪ್ರೀತಿಸುವಂತ ಜನರ ಜೊತೆ ನೀವು ಎಕ್ಸ್ಪ್ರೆಸ್ ಮಾಡ್ತೀರಾ, ಹೀಗೆ ಬೇಕು ಹಾಗೆ ಬೇಕು ಅಂತ. ಸೊ ಒಂದೊಂದ್ಸಲ ಬೇರೆಯವ್ರಿಗೆ ಅದು ಇರಿಸು ಮುರುಸು ಆಗ್ಬಹುದು. ಯಾಕಂದ್ರೆ ನಿಮ್ಮ ಎಕ್ಸ್ಪೆಕ್ಟೇಷನ್ ಲೆವೆಲ್ ಹೇಗಿರುತ್ತೆ ಅಂದ್ರೆ ಒಂಥರ ಇಮ್ಯಾಜಿನ್ ಮಾಡ್ಕೊಳಕ್ ಆಗಲ್ಲ, ಒಂಥರ ಫಿಲ್ಮಿ ತರ ಇರುತ್ತೆ. ಸೊ ಈ ವಿಷಯಗಳನ್ನ ನೀವು ಇಂಪ್ರೂವ್ ಮಾಡ್ಕೋಬೇಕಾಗತ್ತೆ. ಅದು ನಿಮ್ಮ ಪರ್ಸನಾಲಿಟಿ ಬಗ್ಗೆ ನಾನು ಹೇಳಾಯ್ತು. ಇವಾಗ ನಾನು ನಿಮ್ಮ ಫ್ಯೂಚರ್ 2025 ಹೇಗಿರುತ್ತೆ ಅಂತ ರೀಡಿಂಗ್ ನ ಮಾಡ್ತಾ ಇದ್ದೀನಿ ಮೀನರಾಶಿ ಅವರಿಗೆ. 2025 ಇಯರ್ ಮೀನರಾಶಿ ಅವರು ಹೇಗಿದೆ. ಮತ್ತೆ ಒಂದಷ್ಟು ದೈವದ ಮೆಸೇಜಸ್ ಕೂಡ ನಾನು ನಿಮ್ಗೆ ಹೇಳ್ತೀನಿ. ದೈವದ ಮೆಸೇಜಸ್ ಏನಾಗಿದೆ ನಿಮ್ಗೆ ಅಂತ.
ಸೊ ಏಸ್ ಆಫ್ ಸ್ವೋರ್ಡ್ಸ್ ಬರ್ತಾ ಇದೆ. ಅದಾದ ನಂತರ ನಿಮಗೆ 9 ಆಫ್ ವಾಂಡ್ಸ್ ಬರ್ತಾ ಇದೆ. ಇಂಟ್ರೆಸ್ಟಿಂಗ್. 7 ಆಫ್ ಸ್ವೋರ್ಡ್ಸ್ ಬರ್ತಾ ಇದೆ. ಜನರನ್ನ ಈಸಿಯಾಗಿ ನಂಬಕ್ ಹೋಗಬೇಡಿ. ನೆಕ್ಸ್ಟ್ ಇಯರ್ 2025 ಇಯರ್ನಲ್ಲೂ ಸ್ವಲ್ಪ ನೋವು ಅನುಭವಿಸ್ಬೋದು ಜನರ ವಿಷಯವಾಗಿ, ರಿಲೇಶನ್ಶಿಪ್ ವಿಷಯವಾಗಿ. 6 ಆಫ್ ಕಪ್ಸ್ ಬರ್ತಾ ಇದೆ. ಕಳೆದೋಗಿರುವಂತ ರಿಲೇಶನ್ಶಿಪ್ಸ್ ವಾಪಸ್ ಕಳೆದೋಗಿರುವಂತವ್ರು ಅಥವಾ ಅಂದ್ರೆ ನಿಮ್ ಜೊತೆ ಕಾಂಟ್ಯಾಕ್ಟ್ ನಲ್ಲಿ ಇಲ್ಲದೆ ಇರುವಂತವ್ರು ವಾಪಸ್ ಬರುವಂತದ್ದಾಗಿರ್ಬಹುದು. ಸಡನ್ ಆಗಿ ಇವ್ರು ಯಾಕೆ ಬಂದ್ರು ಅಂತ ನಿಮ್ಗೊಂದು ಆಶ್ಚರ್ಯನೂ ಆಗ್ಬಹುದು. ಅನ್ಕೊಳ್ದೆ ಇರುವಂತವ್ರು ನಿಮ್ಗೆ ಕಾಲ್ ಮಾಡೋದು, ಮೀಟ್ ಮಾಡ್ಬೇಕು ಅನ್ನುವಂಥದ್ದು, ಇಂತಹ ಒಂದು ಇನ್ಸಿಡೆಂಟ್ಸ್ ಕೂಡ 2025 ಇಯರ್ ನಲ್ಲಿ ಬರುತ್ತೆ. ಯಾಕಂದ್ರೆ ಅವ್ರಿಗೆ ನಿಮ್ ಇಂಪಾರ್ಟೆನ್ಸ್ ಗೊತ್ತಾಗುತ್ತೆ. ನಿಮ್ಗೂನು ಒಂದ್ ಸ್ವಲ್ಪ ಶಾಕ್ ಆಗುತ್ತೆ, ಇವ್ರು ಯಾಕೆ ವಾಪಸ್ ಬಂದ್ರು ಅಂತ. ಈ ತರ ಒಂದಷ್ಟು ಎಕ್ಸ್ಪೀರಿಯನ್ಸಸ್ ಆಗುತ್ತೆ ನಿಮ್ಗೆ 2025 ಇಯರ್. ಎಂಪ್ರೆಸ್ ಬಂದಿರೋದ್ರಿಂದ ನಿಮ್ಮ ಡ್ರೀಮ್ಸ್ ಟ್ರೂ ಆಗುತ್ತೆ. ಓಕೆ, 2025 ಇಯರ್ ನಲ್ಲಿ ಏನಾದ್ರು ಪ್ರಾಜೆಕ್ಟ್ ವಿಷಯವಾಗಿ ಏನಾದ್ರು ಒಂದು ಹೋಲ್ಡ್ ಆಗಿತ್ತು, ಪಾಸ್ ಆಗಿತ್ತು ಅಂದ್ರೆ ಆ ಒಂದು ವಿಚಾರವಾಗಿ ನಿಮಗೆ ಆಕ್ಸಿಲರೇಟ್ ಆಗುತ್ತೆ ಹಾಗೂ ಆಕ್ಷನ್ ತಗೊಳ್ತೀರಾ ಮತ್ತು ಬಗೆಹರಿಯುತ್ತೆ ಪ್ರಾಬ್ಲಮ್ ಏನಾದ್ರು ಇತ್ತು ಅಂದ್ರೆ. 2 ಆಫ್ ಕಪ್ಸ್ ರಿಲೇಶನ್ಶಿಪ್ಸ್ ಚೆನ್ನಾಗಿರುತ್ತೆ. ಎಸ್ಪೆಷಲಿ ನಿಮ್ಮ ಪರ್ಸನಲ್ ಲೈಫ್ ಅಂದ್ರೆ ನಿಮ್ಮ ಲವ್ ಲೈಫ್ ಚೆನ್ನಾಗಿರುತ್ತೆ 2025 ಇಯರ್. ಅಂದ್ರೆ ರೊಮ್ಯಾಂಟಿಕ್ ರಿಲೇಶನ್ಶಿಪ್ ನೋಡಕ್ ಹೋದಾಗ ಸಿಂಗಲ್ಸ್ಗೆ ಗುಡ್ ನ್ಯೂಸ್ ಇದೆ, ಒಳ್ಳೆಯ ಪಾರ್ಟ್ನರ್ ಸಿಗ್ತಾರೆ. ರಿಲೇಶನ್ಶಿಪ್ ನಲ್ಲಿ ಮುಂಚೆನೆ ಇದಾರೆ ಅನ್ನೋರ್ಗೂ ಕೂಡ ತುಂಬಾ ಒಂದು ಸಾಫ್ಟ್ ಅಂಡ್ ಸ್ಮೂತ್ ಅಂಡ್ ಲವ್ಲಿ ಆಗಿರುತ್ತೆ ನಿಮ್ಮ ಲವ್ ಲೈಫ್. ಓಕೆ, ಮತ್ತೆ ಥರ್ಡ್ ಚಕ್ರ ಓಪನ್ ಆಗ್ತಾ ಇದೆ. ಥರ್ಡ್ ಚಕ್ರ ಇಸ್ ಎ ಓಪನಿಂಗ್ ವಿಚ್ ಇಸ್ ಅ ಗುಡ್ ಸೈನ್ ಫಾರ್ ಯು. ಅದಾದ ನಂತರ ದ ಗಾರ್ಡನ್ ಅಂಡ್ ದ ಗೇಟ್ ಬರ್ತಾ ಇದೆ ಮತ್ತು ಅಡ್ಜಸೆಂಟ್ ಪಾಸಿಬಿಲಿಟೀಸ್ ಅಂತ ಕೂಡ ಬರ್ತಾ ಇದೆ. ನಾನೆಲ್ಲ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸೊ ಹೊಸದಾಗಿರುವಂತಹ ಕೆಲಸದ ವಿಷಯವಾಗಿ ನೀವೇನಾದ್ರೂ ಟ್ರೈ ಮಾಡ್ತಾ ಇದ್ದೀರಾ ಅಂದ್ರೆ, ಮೇ ಬಿ ಗವರ್ಮೆಂಟ್ ಜಾಬ್ ಟ್ರೈ ಮಾಡ್ತಾ ಇದ್ದೀರಾ ಅಂದ್ರೆ ಖಂಡಿತವಾಗ್ಲೂ ಆಗುತ್ತೆ ಅಂತ ಹೇಳ್ತೀನಿ. ಯಾಕಂದ್ರೆ ಆ ತರ ಪಾಸಿಬಿಲಿಟಿ ನೋಡ್ತಾ ಇದ್ದೀನಿ. ಮತ್ತು ನೀವು ನಿಮ್ಮ ಬಗ್ಗೆ ತುಂಬಾ ನಂಬಿಕೆ ಇಟ್ಕೊಂಡಿರೋದ್ರಿಂದ ನೀವು ಹೋರಾಟ ಮಾಡಿ ಗೆಲ್ತೀರಾ ಅಂತ ಈ ಒಂದು ರೀಡಿಂಗ್ ನಲ್ಲಿ ಬರ್ತಾ ಇದೆ. 2025 ಇಯರ್ ಇಸ್ ವಿನ್ನಿಂಗ್ ಇಯರ್ ಫಾರ್ ಯು. ಆಲ್ ದ ವೆರಿ ಬೆಸ್ಟ್. ಮತ್ತೆ 9 ಆಫ್ ವಾಂಡ್ಸ್ ಬಂದಿರೋದ್ರಿಂದ ಒಂದೊಂದ್ಸಲ ಜನ ನಿಮಗೆ ಪೂರಕವಾಗಿರೋದಿಲ್ಲ, ವಿರುದ್ಧವಾಗಿ ನಡ್ಕೋಬಹುದು. ಹಾಗೂ ಅದ್ ನಿಮ್ಗೇನ್ ಮ್ಯಾಟರ್ ಆಗೋದಿಲ್ಲ. ಯಾಕೆಂದ್ರೆ ನಿಮ್ಗೆ ನೆವರ್ ಗಿವ್ ಅಪ್ ಆಟಿಟ್ಯೂಡ್ ಇದೆ. ಹಾಗೂ ಮುಂದೆ ನಾನು ಏನೇ ಆದ್ರೂ ಕೂಡ ಈ ಒಂದು ವಿಷಯದ ಕಡೆಗೆ ನಾನು ಗಮನ ಕೊಟ್ಟು ಮುಗಿಸ್ತೀನಿ ಆ ಒಂದು ಮನಸ್ಥಿತಿಲಿ ಇದ್ದೀರಾ ನೀವು. ಸೊ ಏನಾದ್ರೂ ಮಾಡ್ತಾ ಇದ್ದೀರಾ ಅಂದ್ರೆ, ಕೆಲ್ಸಕ್ಕೆ ಕೈ ಹಾಕಿದೀರಾ ಅಂದ್ರೆ ಅದನ್ನ ಅರ್ಧಂಬರ್ಧ ಬಿಡಕ್ ಹೋಗ್ಬೇಡಿ. ಜನರ ಸಪೋರ್ಟ್ ನಿಮ್ಗೆ ಆ ವಿಷಯವಾಗಿ ಸಿಗಲ್ಲ ಅಂತ ಅರ್ಥ ಮಾಡ್ಕೊಂಡು ನಿಮಗ್ ನೀವೇನೆ ಅದನ್ನ ಸಾಲ್ವ್ ಮಾಡ್ಕೋಬೇಕಾಗುತ್ತೆ. ಬಿಕಾಸ್ ಸಪೋರ್ಟಿವ್ ಆಗಿರೋಲ್ಲ ಕೆಲವರು ರಿಲೇಟೆಡ್ ಟು ವರ್ಕ್ ನಾನು ಹೇಳ್ತಾ ಇರೋದು. ಮತ್ತು 7 ಆಫ್ ಸ್ವೋರ್ಡ್ಸ್ ಬಂದಿರೋದ್ರಿಂದ ಮೋಸ ಮತ್ತೆ ಸುಳ್ಳು ಮತ್ತೆ ಮ್ಯಾನಿಪುಲೇಷನ್ ಹಾಗೂ ಮೆಟೀರಿಯಲ್ ಲಾಸ್ ಆಗುವ ಚಾನ್ಸಸ್ ಇದೆ. ಯಾಕಂದ್ರೆ ಜನರು ನಿಮ್ಮ ಒಳ್ಳೆಯತನವನ್ನ ದುರುಪಯೋಗ ಮಾಡ್ಕೊಳ್ಬಹುದು. ಅದರಿಂದ ಹುಷಾರಾಗಿರ್ಬೇಕಾಗತ್ತೆ. ಆ ವಿಷಯವಾಗಿ ಮಾತ್ರ ಹುಷಾರಾಗಿರಿ. ಮತ್ತು 6 ಆಫ್ ಕಪ್ಸ್ ನಾನು ನಿಮ್ಗೆ ಆಗ್ಲೇ ಹೇಳ್ದೆ, ಹಿಂದೆ ಅಂದ್ರೆ ಬಿಟ್ಟು ಹೋದವ್ರು ವಾಪಸ್ ಬರುವಂಥದ್ದು. ಮತ್ತು ರಿಲೇಶನ್ಶಿಪ್ಸ್ ನಲ್ಲಿ ಏನಾದ್ರೂ ಬಿರುಕು ಉಂಟಾಗಿದೆ, ಬ್ರೇಕಪ್ ಆಗಿದೆ ಅಂದ್ರೆ ಅವ್ರು ವಾಪಸ್ ಬರುವಂಥದ್ದು. ಆ ತರ ಎಲ್ಲ ನಾನು ನೋಡ್ತಾ ಇದ್ದೀನಿ 2025 ಇಯರ್. ಅಗೇನ್ ನಿಮಗ್ ಬಿಟ್ಟಿದ್ದು, ನಿಮ್ಗೆ ಅವ್ರು ಬೇಕಾ ಬೇಡವಾ ಅನ್ನೋದು ನೀವು ಡಿಸೈಡ್ ಮಾಡಿ. ಬಿಕಾಸ್ ನೋವು ಕೊಟ್ಟು ಹೋಗಿರೋರ್ಗೆ ಮತ್ತೆ ಎಷ್ಟು ಚಾನ್ಸ್ ಕೊಡ್ತೀರಾ ಅನ್ನೋದು ಮ್ಯಾಟರ್ ಆಗುತ್ತೆ. ನಿಮ್ಗೆ ತುಂಬಾನೇ ಆ ವ್ಯಕ್ತಿ ಮಾನಸಿಕವಾಗಿ ದುರ್ಬಲ ಮಾಡಿದ್ದಾರೆ ಅಂದ್ರೆ ಅಂತವ್ರನ್ನ ದಯವಿಟ್ಟು ನಿಮ್ಮ ಲೈಫಿಗೆ ವಾಪಸ್ ಕರ್ಕೋಬೇಡಿ. ಎಂಪ್ರೆಸ್ ಇಸ್ ಆಲ್ ಅಬೌಟ್ ಲಕ್ ಸೈನ್. ಮತ್ತು ಲೈಫ್ ನಲ್ಲಿ ನೀವೇನಾದ್ರೂ ಈ ತರ ಇರಬೇಕು, ಕಂಫರ್ಟಬಲ್ ಆಗಿರುತ್ತೆ ನಿಮ್ ಲೈಫ್, ಕಂಫರ್ಟಬಲ್ ಆಗಿರುತ್ತೆ. ಶಾಪಿಂಗ್ ತುಂಬಾ ಮಾಡ್ತೀರಾ ನೀವು, ಹಾಗೂ ಕಂಫರ್ಟಬಲ್ ಆಗಿರುವಂತಹ ಡ್ರೆಸ್ಸಿಂಗ್ ನ ಇಷ್ಟಪಡ್ತೀರಾ. ಮತ್ತು ನಿಮ್ಮ ಕಡೆಗೆ ನೀವು ತುಂಬಾ ಚೆನ್ನಾಗಿ ಗಮನ ಹರಿಸ್ತೀರಾ. ಪ್ರೆಗ್ನೆನ್ಸಿ ಇದೆ, ಪ್ರೆಗ್ನೆನ್ಸಿ ಇಸ್ ಆಲ್ಸೋ ದೇರ್. ಕೆಲವರು ಪ್ರೆಗ್ನೆನ್ಸಿ ಟ್ರೈ ಮಾಡ್ತಾ ಇದ್ದೀರಾ ಅಂದ್ರೆ ಗುಡ್ ಟೈಮ್ ಟು ಸ್ಟಾರ್ಟ್. 2025 ಇಯರ್ ನಲ್ಲಿ ಒಳ್ಳೆಯ ಮಗು, ಹೆಲ್ದಿ ಬೇಬಿ ಆಗುತ್ತೆ ಅಂತ ಹೇಳ್ತೀನಿ. ಹಾಗೂ ನಿಮ್ಮ ಫ್ಯಾಮಿಲಿ ಲೈಫ್ ಕೂಡ ಸುಧಾರಿಸ್ಕೊಳ್ಳುತ್ತೆ. ಆಫ್ಟರ್ 6 ಮಂತ್ಸ್ ಸುಧಾರಿಸ್ಕೊಳ್ಳುತ್ತೆ 2025 ಇಯರ್ ನಲ್ಲಿ. ಅದ್ವರೆಗೂ ಸ್ವಲ್ಪ ಹೋರಾಟ ಇರುತ್ತೆ. ಮತ್ತೆ ರೀಕನ್ಸಿಲಿಯೇಷನ್ ಕಾರ್ಡ್ ಬಂದಿರೋದ್ರಿಂದ ಆಸ್ ಐ ಟೋಲ್ಡ್, ಕಳೆದು ಹೋಗಿರೋರು ವಾಪಸ್ ಬರುವಂಥದ್ದು, ಮಾತು ಬಿಟ್ಟಿರೋರು ಮಾತಾಡುವಂಥದ್ದು, ಅದೆಲ್ಲ ಆಫ್ಟರ್ ಲೈಕ್ 4 to 6 ಮಂತ್ಸ್ ಆಗುತ್ತೆ.
ಸೊ ನಿಮ್ ಡಿಸಿಷನ್ ಆಗುತ್ತೆ ಅವ್ರು ಬೇಕಾ ಬೇಡವಾ ಅನ್ನುವಂಥದ್ದು. ತುಂಬಾ ಸ್ಮಾರ್ಟ್ ಆಗಿ ಡಿಸಿಷನ್ಸ್ ತಗೊಳ್ಳಿ ಆ ವಿಷಯವಾಗಿ. ಥರ್ಡ್ ಚಕ್ರ ಓಪನ್ ಆಗ್ತಾ ಇರೋದ್ರಿಂದ ನಿಮ್ಗೆ ಏನ್ ಬೇಕು, ನಿಮ್ಗೆ ಏನ್ ಬೇಡ, ಎಲ್ಲದ್ರ ಬಗ್ಗೆ ನಿಮ್ಗೆ ಕ್ಲಾರಿಟಿ ಇರೋದ್ರಿಂದ ನೀವು ತುಂಬಾ ಸ್ಟ್ರಾಂಗ್ ಮೆಂಟಲಿ, ಫಿಸಿಕಲಿ, ಇಮೋಷನಲಿ ಇರ್ತೀರಾ. ಹೆಲ್ತ್ ಕಾಂಪ್ಲಿಕೇಶನ್ಸ್ ಇಲ್ಲ. ಮತ್ತೆ ಗಾರ್ಡನ್ ಅಂಡ್ ದ ಗೇಟ್ ಬಂದಿರೋದ್ರಿಂದ ರಿಲೇಟೆಡ್ ಟು ನೀವು ಏನಾದ್ರೂ ಹೊಸದಾಗಿರುವಂತ ಪ್ರಾಜೆಕ್ಟ್ ಅಥವಾ ಹೊಸದಾಗಿರುವಂತ ವಿಷಯದ ಕಡೆಗೆ ಗಮನ ಹರಿಸ್ತೀರಾ ಅಂದ್ರೆ ಅದನ್ನ ಕಂಪ್ಲೀಟ್ ಮಾಡಿ, ಅದರಿಂದ ನಿಮ್ಗೆ ಫ್ರೂಟ್ಸ್ ಸಿಗುತ್ತೆ. ಮತ್ತೇನಾದ್ರೂ ಕೊಂಡ್ಕೋಬೇಕು ಅಂತ ಇದ್ದೀರಾ ಅಂದ್ರೆ ಕೊಂಡ್ಕೋಬಹುದು. ಅಂದ್ರೆ ನಾನು ಏನ್ ನೋಡ್ತಾ ಇದ್ದೀನಿ ಅಂದ್ರೆ ನಿಮ್ಮ ಲೈಫ್ ನ ನೀವು ಕಂಫರ್ಟಬಲ್ ಎಷ್ಟು ಮಾಡ್ಕೊಳಕ್ಕಾಗತ್ತೆ ಅಷ್ಟು ಮಾಡ್ಕೊಳ್ತಾ ಇದ್ದೀರಾ. ಹಾಗೆ ಆ ಕನಸುಗಳಿಗೂ ಕೂಡ ಒಂದು ಪೂರಕವಾಗಿ ದೈವದ ಒಂದು ಬ್ಲೆಸ್ಸಿಂಗ್ಸ್ ನಿಮ್ಗೆ ಸಿಗತ್ತೆ. ಗಾರ್ಡನ್ ಆಫ್ ಗೇಟ್ ಬಂದಿರೋದ್ರಿಂದ ಈಗ ಫಾರ್ಮ್ ಹೌಸ್ ತಗೋಬೇಕು ಆ ಥರ ಏನಾದ್ರೂ ಆಸೆ ಇದೆ ಅಂದ್ರೆ ಖಂಡಿತವಾಗ್ಲೂ ಅದು ಕೂಡ ಆಗುತ್ತೆ, ನೆರವೇರುತ್ತೆ. ಅದಕ್ಕೆ ನೀವು ಎಫರ್ಟ್ಸ್ ಹಾಕಿ ಶ್ರದ್ಧೆಯಿಂದ ಮನಸ್ಸಿಟ್ಟು ಕೆಲಸ ಕಾರ್ಯಗಳ ಕಡೆಗೆ ನೀವು ಗಮನ ಕೊಟ್ಟಾಗ ಅದರಲ್ಲೂ ನೀವು ಪ್ರಾಫಿಟ್ ನೋಡ್ತೀರಾ. ಲಾಭದಿಂದ ನೀವು ಇಂಥದ್ನೆಲ್ಲ ನೀವು ಕೊಂಡ್ಕೊಳ್ತೀರಾ ಅಂತ ಹೇಳ್ತಿದ್ದೀನಿ. ಅಡ್ಜಸ್ಟೆಂಟ್ ಪಾಸಿಬಿಲಿಟೀಸ್ ಬಂದಿರೋದ್ರಿಂದ ತುಂಬಾ ಡೋರ್ಸ್ ಓಪನ್ ಆಗ್ತಾ ಇದೆ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ನಿಮ್ಮ ಲೈಫ್ನಲ್ಲೂ ಆ ಥರ ಹೊಸದಾಗಿರುವಂಥ ಆಪರ್ಚುನಿಟೀಸ್ ಬರ್ತಾ ಇದೆ, ಹೊಸದಾಗಿರುವಂಥ ವಿಷಯಗಳು ನಡೆಯುತ್ತೆ. ಅದನ್ನೆಲ್ಲ ಗ್ರ್ಯಾಬ್ ಮಾಡ್ಕೊಳ್ಳಿ, ಯೂಟಿಲೈಸ್ ಮಾಡ್ಕೊಳ್ಳಿ. ನಿಮಗೋಸ್ಕರನೇ ಸ್ವಲ್ಪ ಸೆಲ್ಫಿಶ್ ಆಗಿರೋದ್ರಲ್ಲಿ ಏನೂ ತಪ್ಪಿಲ್ಲ ಅಂತ ಹೇಳ್ತೀನಿ. ಆನ್ ದ ಹೋಲ್ ತುಂಬ ಚೆನ್ನಾಗಿ ಬಂದಿದೆ ನಿಮ್ಮ ರೀಡಿಂಗ್. ಹೋಪ್ ಇಟ್ ಹೆಲ್ಪ್. ಟೇಕ್ ಕೇರ್. ನಮಸ್ಕಾರ. ಥ್ಯಾಂಕ್ ಯು.